ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಲಾಗ್. ಇವತ್ತು ನಮ್ಮ ಮಂಟಿ ಮತ್ತು ನಮ್ಮ ನಾಗಮ್ಮ ಬಂದರು ನಮ್ಮನ್ನು ನೋಡಕ್ಕೆ. ಅದಕ್ಕೆ ಇವತ್ತು ವೀಕೆಂಡ್ ಇದ್ದಿದ್ದಕ್ಕೆ ಇವನ್ನೆಲ್ಲರೂ ಹೊರಗಡೆ ಸುತ್ತಾಸ್ಕೊಂಡು ಬರ್ಬೇಕಂತ ಹೊಂಟೆ ನೋಡ್ರಿ. ಎಲ್ಲಿ ಹೋಗ್ರಿ ಹೇಳ್ರಿ, ಎಲ್ಲಿ ಹೋಗ್ರಿ ಪಟ್ನ? ಇವತ್ತು ನಾವು ಹೊಂಟಿದ್ದೀವಿ ತ್ರಿಯಂಬಕೇಶ್ವರಕ್ಕೆ. ಜೈ ಹರ 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 ಬೋಲೆ. ತ್ರಿಯಂಬಕೇಶ್ವರಕ್ಕೆ ಹೋಗ್ಬೇಕಂತೇಳಿ ಗಾಡಿ ಹುಡ್ಕ್ಯಾಡತ್ತೀವಿ. ನೋಡೋಣ ನಡ್ರಿ. ಅಕಸ್ಮಾತ್ ನೀವು ತ್ರಿಯಂಬಕೇಶ್ವರಕ್ಕೆ ಬರ್ಬೇಕಂದ್ರೆ ನಾಸಿಕ್ ರೋಡಿಗೆ ಬಂದು ಬಸ್ ಸ್ಟ್ಯಾಂಡ್ನಿಂದ 30 ಕಿಲೋಮೀಟ್ರ್ ಐತಿ. ಬಸ್, ಟ್ಯಾಕ್ಸಿ, ಆಟೋ ಎಲ್ಲ ಸಿಗ್ತಾವೆ. ಬಸ್ಸಿಗೆ ಬಂದ್ರೆ 70 ರೂಪಾಯಿ ಐತಿ ಒಬ್ಬರಿಗೆ. ಆಟೋಕ್ಕೆ ಹೋದ್ರೆ 700 ರೂಪಾಯಿ ಜಗತ್ತಾರೆ. ಒಂದು ಬಾಟ್ಲಿ ನೀರು ತುಂಬ್ಕೊಂಡ್ರಿ, ಈಗ ತುಂಬ್ಕೊಲಿಲ್ಲ. ಇಲ್ಲಿ ಬಂದು ನೀರು ಕೊಡಸ್ ನೀರು ಬಾಟ್ಲಿ ತೊಗೊಂಡು ನೀರಿನ ಬಾಟ್ಲಿ ತೊಗೊಂಡು ಕಾಡೆ ಕಾಡತಾವ ನೋಡ್ರಿ. ನೀ ಏನಿಲ್ಲ ಮನ್ಯಾಗ ನೀರು ತೊಗೊಂತೇಳಿ ಏನು ಮಾಡೋದು ಅಂದ್ರೆ ಅಲ್ಲಿ ಮುಂದಿನ ಸ್ಟಾಪ್ ಬರ್ತೈತಿ, ಅವಾಗ ನೀರು ಕುಡಿಯೋದಕ್ಕೆ ಸಂಬಂಧ. ಅಂತೂ ಇಂತೂ ಪೂಜಾ ಸ್ಟಾಪ್ ಬಂದಿದ್ದು ನೀರಿನ ಅಂಗಡಿಗೆ ಓಡಿ ಬಂದು ನೋಡಪ್ಪ. ಅಂತೂ ಇಂತೂ ನಾವು ತ್ರಿಯಂಬಕೇಶ್ವರಕ್ಕೆ ಬಂದು ರೀಚ್ ಅದು ನೋಡ್ರಿ. ಮಂದಿ ಭಾಳ ಐತಿ, ನೋಡೋಣ ಒಳಗೆ ಬಿಡ್ತಾರೇನಿಲ್ಲ. ಈ ದೇವಾಲಯದ ಹೊರಗಡೆ ಗಂಧದಿಂದ ಮಾಡಿರುವ ನಾಮ ಹಚ್ಕೊಂಡು ಗುಡಿ ಒಳಗೆ ಹೋಗೋದ ವೈಶಿಷ್ಟ್ಯವಾಗೈತಿ. ಅದ್ರ ಸಂಬಂಧ ನಾನು ಕೂಡ ಗಂಧ ಹಚ್ಕೊಂಡು ನೋಡ್ರಿ. ನಾ ಗಂಧ ಹಚ್ಕೊಂಡಿದ್ದು ನೋಡಿ ನಮ್ಮ ಪೂಜಾ ಕೂಡ ನನಗೂ ಗಂಧ ಹಚ್ಚಂತ ಹೇಳಿ 10 ರೂಪಾಯಿ ಕೊಟ್ಟು ಗಂಧ ಹಚ್ಚಿಸ್ಬೇಕಂಡಿತ್ತು ನೋಡ್ರಿ. ಈಗ ನಮ್ಮ ತಂಗಿ ಕೂಡ ಬಂದು ಗಂಧ ಹಚ್ಬೇಕ. ನಾವು ಸ್ಮೈಲ್ ಕೂಡ 21 ಅಂತ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗದಾಗ ತ್ರಿಯಂಬಕೇಶ್ವರ ದೇವಾಲಯ ಕೂಡ ಒಂದಾಗೈತಿ. ಜ್ಯೋತಿರ್ಲಿಂಗದ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಅವತಾರವಾದ ಶಿವ ಸ್ವರೂಪದ 3 ಲಿಂಗಗಳನ್ನು ಒಳಗೊಂಡೈತಿ. ಇದನ್ನು ವಿಜಯ ಕರ್ನಾಟಕದ ಲೇಖನದಾಗ ಕೂಡ ವಿಸ್ತರಿಸಲಾಗಿದೆ. ಫ್ರೆಂಡ್ಸ್, ಅಂತೂ ಇಂತೂ ನಾವು ತ್ರಿಯಂಬಕೇಶ್ವರನ ದರ್ಶನ ಅಂತೂ ಪಡ್ಕೊಂಡು ರೀ. ಈಗ ನಾವು ಮನೆಗೆ ಹೋಗೋ ಟೈಮ್ ಆಯ್ತು. ಅಕಸ್ಮಾತ್ ಏನಾದರೂ ನೀವು ನಾಸಿಕ್ ಬಂದ್ರೆ ತ್ರಿಯಂಬಕೇಶ್ವರನ ದರ್ಶನ ಪಡೆಯೋದು ಮಾತ್ರ ಮರಿಬೇಡ್ರಿ. ಪಕ್ಕಾ ಇಲ್ಲಿ ವಿಸಿಟ್ ಮಾಡಿರಿ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್.